ಆತ್ಮೀಯ ನನ್ನೆಲ್ಲ ಸೌಜನ್ಯ ನ್ಯಾಯಪರ ಹೋರಾಟಗಾರ ಮಿತ್ರರೇ, ಮೊನ್ನೆ ಚುನಾವಣೆಯ ದಿನ ದುಗಲಡ್ಕದಲ್ಲಿ ನಡೆದಿರುವಂಥ ಒಂದು ನಮ್ಮ ಕಾರ್ಯಕರ್ತ ತೀರ್ಥರಾಮ ಮತ್ತು ಅವರ ಪತ್ನಿ ಮತ್ತು ಮಗಳಿಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿರುವ ವಿಚಾರವನ್ನು ತಿಳ್ಕೊಂಡು, ಅಂದರೆ ಅವರು ನಮಗೆಲ್ಲ ನೋಟಕ್ಕೆ ಅವರು ಆ ದುಗಲಡ್ಕ ಗ್ರಾಮದಲ್ಲಿ ಅಭಿಯಾನ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ದುಗಲಡ್ಕದಲ್ಲಿ ಅತಿ ಹೆಚ್ಚು ನೋಟಕ್ಕೆ ಬೀಳುತ್ತೆ ಅನ್ನುವಂಥ ಒಂದು ಸಣ್ಣ ಸಂಶಯವನ್ನಿಟ್ಟುಕೊಂಡು ಆ ಊರಿನ ಒಬ್ಬ BJPಯ ಕಾರ್ಯಕರ್ತ ಮನು ಅನ್ನುವರು ಅದನ್ನು ಅವರಿಗೆ ಇವರ ಹೋಗುವ ಬೈಕಿಗೆ ಅಡ್ಡ ಇಟ್ಟು, ಇವರು ಹೋಗುವ ದಾರಿಯಲ್ಲಿ ಬೈಕಿಗೆ ಅಡ್ಡ ಇಟ್ಟು ಇವರಿಗೆ ಬಹಳಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಜೀವ ಬೆದರಿಕೆಯನ್ನು ನೋಡಿದ್ದಾರೆ. ಕೈಗೆ ಇವರಿಗೆ ಇವರಿಗೆ ಹೊಡಿಲಿಕ್ಕೆ ಬಂದಿದ್ದಾರೆ. ಆದರೆ ಇವರು ಬಹಳ ಒಂದು ತಾಳ್ಮೆಯಿಂದ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿದ್ದರಿಂದ ಅವರಿಗೆ ಏನೂ ಆಗಿಲ್ಲ. ಆದರೆ ಜೀವ ಬೆದರಿಕೆ ಒಡ್ಡಿದ್ದಾನೆ. ನೀನು ಇನ್ನು ಮುಂದೆ ನೋಟಕ್ಕೆ ಮತ ಹಾಕ್ತೀಯಾ, ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ ಅಂತ ಹೇಳಿ ಅವನಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಆದ್ದರಿಂದ ಸೌಜನ್ಯ ನ್ಯಾಯಪರ ಹೋರಾಟಗಾರರೆಲ್ಲರೂ ಕೂಡ ನಾಳೆ 10 ಗಂಟೆಗೆ ಸುಳ್ಯದ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತೇಳಿ ನಿಮ್ಮೊಟ್ಟಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಈ ಒಂದು ವಿಚಾರವನ್ನು ಇವರು ಸುಳ್ಯದ ನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಈಗ 2 ದಿನಗಳಾದರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಈ ವಿಚಾರದಲ್ಲಿ ಹೋರಾಟಗಾರರಿಗೆ ಸ್ವಲ್ಪ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ನಾವು ಇಷ್ಟು ಹೋರಾಟ ಮಾಡ್ತಾ ಇದ್ದೇವೆ, ನಾವು ಇಷ್ಟೆಲ್ಲ ಎದುರು ಹಾಕಿಕೊಂಡು ಇದನ್ನು ಎದುರು ಹಾಕಿಕೊಂಡು ನಾವು ಈ ಹೋರಾಟದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಆದ್ದರಿಂದ ನಮಗೆ ಇಲ್ಲಿ ಯಾರು ಕೂಡ ಕೇಳಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳುವಾಗ ಅವರಿಗೆ ತುಂಬ ಬೇಜಾರಾಯಿತು. ತೀರ್ಥರಾಮರವರು ನನ್ನೊಟ್ಟಿಗೆ ಹೇಳಿದರು, ವಸಂತಣ್ಣ, ನೀವು ಈ ಬಗ್ಗೆ ಒಂದು ನೇರವಾದ ವಿಚಾರವನ್ನು ನೀವು ಏನಾದರೂ ನಮಗೆ ತಿಳಿಸಬೇಕು. ಯಾಕಂತ ಹೇಳಿದರೆ ನಿಮ್ಮೊಟ್ಟಿಗೆ ನಿಮ್ಮ ಹಿಂದಿನಿಂದ ನಾವು ಬರ್ತಾ ಇದ್ದೇವೆ. ಸುಳ್ಯ ತಾಲೂಕಿನಲ್ಲಿ ಅದೆಷ್ಟು ಸೌಜನ್ಯ ಹೋರಾಟಗಾರರಿದ್ದಾರೆ, ನಮಗೆ ಯಾರು ಕೂಡ ಬೆಂಬಲಕ್ಕೆ ನಿಲ್ತಾ ಇಲ್ಲ. ನೋಡಿ, ನಮ್ಮ ದುಗಲಡ್ಕ ವಾರ್ಡಿನಲ್ಲಿ ಸುಮಾರು 100-150ರಿಂದ ಹೆಚ್ಚು ನೋಟಕ್ಕೆ ಹಾಕಿಸಿರುವ ಕಾರಣ, ನಾನು ಹಾಕಿಸಿರುವ ಕಾರಣ ಈ ಒಂದು ಇದಕ್ಕೆ ನನಗೆ ಧಮಕಿ ಹಾಕಿದ್ದಾನೆ ಮನು ಅಂತ ಹೇಳುವ ಹುಡುಗ. ಆದ್ದರಿಂದ ಅವನ ಮೇಲೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ತಗೊಳ್ಳಿಲ್ಲ. ಇದರ ಬಗ್ಗೆ ನಾವು ಸೌಜನ್ಯ ಹೋರಾಟಗಾರರು ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಹೇಳಿದ ಕಾರಣ ಹಳ್ಳಿಯ ಎಲ್ಲ ಉಬರಡ್ಕ ಗ್ರಾಮದ ಕೆಲವು ನನ್ನ ಆತ್ಮೀಯ ಮಿತ್ರರು ತುಂಬ ಜನ ಕಾಲ್ ಮಾಡಿದ ಕಾರಣ ಮಾತ್ರ ಅಲ್ಲ, ಯಾವುದೇ ಒಬ್ಬ ಸುಳ್ಯ ತಾಲೂಕಿನ ಸೌಜನ್ಯ ನ್ಯಾಯಪರವಾಗಿ ಹೋರಾಟ ಮಾಡುವಂಥ ಯಾವುದೇ ವ್ಯಕ್ತಿಗೆ ಏನೇ ಆದರೂ ಕೂಡ ಸುಳ್ಯ ತಾಲೂಕಿನ ಸೌಜನ್ಯ ಹೋರಾಟ ಸಮಿತಿ ಅವರ ಬೆಂಬಲಕ್ಕಿದೆ. ಆದ್ದರಿಂದ ನಾಳೆ ಎಲ್ಲರೂ ಸೇರಿ ಆತನನ್ನು ಬಂಧಿಸಬೇಕು, ಜೊತೆಗೆ ಆತನ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಆಗ್ರಹಿಸುವ ಸಲುವಾಗಿ ನಾವೆಲ್ಲ ನಾಳೆ ಸುಳ್ಯ ಪೊಲೀಸ್ ಸ್ಟೇಷನ್ನ ಎದುರು ನೀವೆಲ್ಲ ಬರಬೇಕು. ಹಾಗೆ ಎಲ್ಲರೂ ಕೂಡ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಲ್ಲಿ ಯಾರೆಲ್ಲಿದ್ದಾರ ಅವರೆಲ್ಲರೂ ಕೂಡ ಬರಬೇಕು ಅಂತೇಳಿ ನಿಮ್ಮೊಟ್ಟಿಗೆ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ.